ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರುಗಳು ಒಂದೊಂದು ಅವತಾರನ ತಾಳಿದ್ದಾರೆ. ಈ ಶಿವನು ಇಷ್ಟೊಂದು ಅವತಾರ ತಾಳಿದ್ದಾರೆ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಹಾಗೆ ಎಲ್ಲ ದೇವರುಗಳು ಅವತಾರಗಳನ್ನ ತಾಳಿದ್ದಾರೆ. ಅದಕ್ಕೆ ಹಿಂದೆ ಸುಮಾರು ಕಾರಣಗಳು ಇರ್ತವೆ. ಹಾಗೆ ನಾವು ಸೋಮವಾರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ. 26ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾ ಇದ್ದೀವಿ ಅಂದರೆ ಕೃಷ್ಣ ಹುಟ್ಟಿದ ದಿನ ಅನ್ನ ಆಚರಿಸ್ತಾ ಇದ್ದೀವಿ. ಕೃಷ್ಣ ವಿಷ್ಣುವಿನ ಇನ್ನೊಂದು ರೂಪ. ವಿಷ್ಣು ಯಾಕೆ ಕೃಷ್ಣನ ರೂಪದಲ್ಲಿ ಜನಿಸ್ತಾ, ಅದೇ ಹಿಂದಿನ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೃಷ್ಣನ ಭಕ್ತರಾಗಿದೆ ಓಂ ಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ. ಬನ್ನಿ ಏನಕ್ಕೆ ವಿಷ್ಣು ಕೃಷ್ಣನಾಗಿ ಜನಿಸ್ತಾ ಅಂತ ಹೇಳ್ತೀನಿ. ಧರ್ಮಗ್ರಂಥರ ಪ್ರಕಾರ ದ್ವಾಪರ ಯುಗದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನದಂದು ಭಗವಾನ್ ವಿಷ್ಣುವು ಶ್ರೀಕೃಷ್ಣನ ಅವತಾರವಾಗಿ ಜನ್ಮ ತಾಳಿದ. ಏನಕ್ಕೆ ಜನ್ಮ ತಾಳಿದ್ದು ಅಂದರೆ ಮೇನ್ ಆಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಂಸನನ್ನ ಕೊಲ್ಲಲು ಜನ್ಮ ತಾಳಿದ್ದು ಅಂತ. ಆದರೆ ಅದೊಂದೇ ಸತ್ಯ ಅಲ್ಲ, ಅದರ ಹಿಂದೆ ತುಂಬಾ ಕಾರಣಗಳಿವೆ. ಅದು ಏನೇನು ಅಂತ ಹೇಳ್ತೀನಿ. ಭಗವಾನ್ ವಿಷ್ಣು ಕೃಷ್ಣನ ಅವತಾರ ತೆಗೆದುಕೊಳ್ಳಲು ಸುಮಾರು ಕಾರಣಗಳಿವೆ. ಏನಕ್ಕೆ ತೆಗೆದುಕೊಂಡ ಅಂದರೆ ಮಹಾಭಾರತದ ಪ್ರಕಾರ ದ್ವಾಪರ ಯುಗದಲ್ಲಿ ಕಂಸ, ಜರಾಸಂಧ ಮುಂತಾದವರಲ್ಲಿ ಕ್ಷತ್ರಿಯರ ಭಯೋತ್ಪಾದನೆ ಜಾಸ್ತಿಯಾಗಿತ್ತು. ಅವರು ನಿರಪರಾಧಿಗಳು ಮತ್ತೆ ಸಾಧು ಸಂತರನ್ನು ಕೂಡ ಹಿಂಸಿಸ್ತಿದ್ದರು. ಆವಾಗ ಭೂಮಾತೆ ಭಗವಾನ್ ವಿಷ್ಣುವಿನ ಬಳಿ ಹೋಗಿ ನನ್ನ ಭೂಮಿ ಮೇಲೆ ತುಂಬಾ ದೌರ್ಜನ್ಯ ನಡೀತಾ ಇದೆ, ನನಗೆ ಆ ಭಾರನ ತಡೆಯೋಕ್ಕಾಗ್ತಾ ಇಲ್ಲ, ಇದನ್ನು ನಿಲ್ಲಿಸು ಅಂತ ಪ್ರಾರ್ಥಿಸ್ಕೋತಾಳೆ. ಆವಾಗ ಭೂದೇವಿಯ ಮಾತನ್ನ ಕೇಳಿ ಭಗವಾನ್ ವಿಷ್ಣು ತಾನೊಬ್ಬನೇ ಜನ್ಮ ತಡಲ್ಲ, ಅದರ ಜೊತೆ ಇನ್ನೂ ತುಂಬಾ ದೇವರುಗಳನ್ನು ಕೂಡ ಬೇರೆ ಬೇರೆ ಅವತಾರದಲ್ಲಿ ಜನ್ಮ ತಾಳೋದಕ್ಕೆ ಹೇಳಿಬಿಟ್ಟು ತಾನೂ ಸಹ ಶ್ರೀಕೃಷ್ಣನ ಅವತಾರದಲ್ಲಿ ಜನ್ಮ ತಾಳ್ತಾನೆ. ಇದ್ರ ಹಿಂದೆನೂ ತುಂಬಾ ವರ ಕೊಟ್ಟಿರ್ತಾನೆ, ಅದನ್ನ ಪೂರೈಸೋದಕ್ಕೋಸ್ಕರ ಮತ್ತೆ ಆ ಜನ್ಮದಲ್ಲೂ ಕೂಡ ಕೆಲವೊಂದು ವರಗಳನ್ನ ಕೊಟ್ಟಿರ್ತಾನೆ, ಅದನ್ನ ಪೂರೈಸ್ತಾನೆ. ಏನು ಅಂದರೆ ಮೊದಲನೇದಾಗಿ ಹಿಂದಿನ ಜನ್ಮದಲ್ಲಿ ವಸುದೇವರು ಮಹರ್ಷಿ ಕಶ್ಯಪ ಮತ್ತೆ ದೇವಕಿ ಅವರ ಪತ್ನಿ ಅದಿತಿಯಾಗಿ ಇರ್ತಾರೆ. ಹಿಂದಿನ ಜನ್ಮದಲ್ಲಿ ಕಶ್ಯಪ ಅದಿತಿ ಅವರು ಈ ಜನ್ಮದಲ್ಲಿ ವಸುದೇವ ಮತ್ತೆ ದೇವಕಿಯಾಗಿ ಜನ್ಮ ಪಡೆದಿರ್ತಾರೆ. ಅವರು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತಾರೆ, ವಿಷ್ಣು ನನ್ನ ಪುತ್ರನಾಗಿ ಪಡಿಬೇಕು ಅಂತ ಅವರಿಬ್ರು ತಪಸ್ ಮಾಡಿರ್ತಾರೆ. ಆ ತಪಸ್ಸಿಗೆ ಅವಾಗ ವರ ಕೊಟ್ಟಿರ್ತಾನೆ. ಆ ವರ ಕೊಟ್ಟಿರೋದ್ರಿಂದ ಅವರಿಬ್ರು ಮುಂದಿನ ಜನ್ಮದಲ್ಲಿ ವಸುದೇವ ಮತ್ತೆ ಅದಿತಿಯಾಗಿ ಜನ್ಮ ತಾಳಿದಾಗ ಇವನು ಕೃಷ್ಣನ ರೂಪದಲ್ಲಿ ಜನ್ಮನ ತಾಳ್ತಾನೆ. ಇನ್ನು ಅನೇಕ ರಾಕ್ಷಸರು ಮಾನವ ರೂಪದಲ್ಲಿ ಅವತರಿಸಿರ್ತಾರೆ. ದುರ್ಯೋಧನನು ಕೂಡ ಕಲಿಯುಗದ ಅಂಶ ಅವತಾರನಾಗಿರ್ತಾನೆ. ನರಕಾಸುರ ರಾಕ್ಷಸನ ರೂಪದಲ್ಲಿ ಭಗವಂತನ ಭಕ್ತರನ್ನ ಹಿಂಸಿಸ್ತಾ ಇರ್ತಾನೆ. ಇದರಿಂದಾಗಿ ಅಧರ್ಮ ಹೆಚ್ಚಾಗಿರುತ್ತೆ. ಆಗ ಶ್ರೀಕೃಷ್ಣ ಜನ್ಮ ತಾಳಿ ದುಷ್ಟರನ್ನ ನಾಶಪಡಿಸಿ ಧರ್ಮವನ್ನ ಸ್ಥಾಪಿಸೋಕೋಸ್ಕರ ಈ ಜನ್ಮ ತಾಳಿರ್ತಾನೆ. ಮತ್ತೆ ಯುದ್ಧದಲ್ಲಿ ಮೋಹಗ್ರಸ್ತನಾಗಿರ್ತಾನೆ ಅರ್ಜುನ. ಅವ್ರು ನಮ್ಮವರು ಹೇಗೆ ಕೊಲ್ಲೋದು ಅನ್ನೋದು ಇರುತ್ತೆ. ಹಾಗಾಗಿ ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸೋದಕ್ಕೆ ಭಗವಾನ್ ಶ್ರೀಕೃಷ್ಣ ಗೀತೆಯನ್ನ ಉಪದೇಶ ಮಾಡ್ತಾನೆ. ಅದು ಬರೀ ಅರ್ಜುನನಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲಕ್ಕೆ ಉಪದೇಶ ಮಾಡಿದ ಹಾಗಿರುತ್ತೆ. ಅದರಲ್ಲಿ ಜೀವನದ ಎಲ್ಲ ರಹಸ್ಯಗಳು ಮತ್ತೆ ಸಮಸ್ಯೆಗಳಿಗೆ ಪರಿಹಾರವು ಅದರಲ್ಲಿದೆ. ಕರ್ಮವೇ ಪ್ರಧಾನ, ಮತ್ತೆ ಆ ಕರ್ಮವು ಯಾವಾಗಲೂ ಧರ್ಮವಾಗಿರಬೇಕು ಅಂತ ಶ್ರೀಕೃಷ್ಣ ಉಪದೇಶ ಮಾಡಿದ್ದಾನೆ. ಇದಿಷ್ಟು ವಿಷ್ಣುವು ಶ್ರೀಕೃಷ್ಣನಾಗಿ ಜನ್ಮ ತಾಳಲು ಇರುವಂತ ಕಾರಣಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಓಂ ಶ್ರೀ ಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.